తీసుకుంటే మంచిది కాదా? డిస్టర్బెన్స్ లేదు. అనుకోండి డీజల్ అనుకుంటే ಒಂದು ಸೈಡ್ಗೆ ರೀ ಸೈಡ್ಗೆ ಅದು ಬೆಂಕಿ ಐತೆ ಒಂಚೂರು ನೀರು ಒಂದು ಬಾಟ್ಲಲ್ಲಿ ನೀರು ತರಿಸಿ ಗಾಡಿಗಳಿಗೆ ನೀರು ಹಾಕ್ಲೇಬೇಕು. ಚೀಲ ಚೇಂಜ್ ಮಾಡ್ಬೇಕು. ಚೀಲ ಅಲ್ಲಿಗೆ ಡೈರೆಕ್ಟ್ ಹಾಕೋಣ. ಅಲ್ಲ ಚೀಲದ ಮೇಲೆ ಹಾಕಕ್ಕ ಚೀಲ ಐತಲ್ಲ ಇನ್ನೊಬ್ರು ಕೈ ಒಂದು ಸೈಡ್ಗೆ ರೀ ಸೈಡ್ಗೆ ಅದು ಬೆಂಕಿ ಐತೆ ಒಂಚೂರು ನೀರು ಕೊಡಿ ನೀರು ಒಂದು ಬಾಟ್ಲಲ್ಲಿ ನೀರು ತರಿಸಿ ಗಾಡಿಗಳಿಗೆ ನೀರು ಹಾಕ್ಲೇಬೇಕು. ಚೀಲ ಚೇಂಜ್ ಮಾಡ್ಬೇಕು. ಚೀಲ ಅಲ್ಲಿಗೆ ಡೈರೆಕ್ಟ್ ಹಾಕೋಣ. ಅಲ್ಲ ಚೀಲದ ಮೇಲೆ ಹಾಕಕ್ಕ ಚೀಲ ಐತಲ್ಲ ಇನ್ನೊಬ್ರು ಕೈ ನೋಡಿ, ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಸ್ನ ಡ್ರೈವರ್ ಮತ್ತು ಕ್ಲೀನರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ಅಂತ ಕ್ಲೀನರ್ ಹೇಳ್ತಾ ಇದ್ರು. ನಾನು ಮಲಗಿದ್ದೆ, ಕಣ್ಬಿಟ್ಟಾಗ ಗ್ಲಾಸ್ ಹೊಡೆದಿತ್ತು, ನಾನು ಅದರಿಂದ ಹೊರಗಡೆ ಬಂದು ಬಿದ್ದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದು ಕೈ ಮತ್ತು ಕಾಲು ಮುರಿತ ಆಗಿದೆ. ಡ್ರೈವರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಪಾಡಿಗೆ ತಾವು ಹೋಗ್ತಾ ಇದ್ವಿ, ಓವರ್ ಸ್ಪೀಡ್ನಲ್ಲಿ ಬಂದರು, ಎದುರುಗಡೆಯಿಂದ ಬಂದು ಡಿಕ್ಕಿ ಹೊಡೀತು. ಅದು ಡೀಸೆಲ್ ಟ್ಯಾಂಕರಿಗೆ ಡಿಕ್ಕಿ ಹೊಡೆದಿದ್ದರಿಂದ ಈ ದುರಂತ ಸಂಭವಿಸಿದೆ ಅನ್ನೋದನ್ನು ಡ್ರೈವರ್ ಕೂಡ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೈಗೂ ಕಾಲ್ಗೂ ಗಾಯ ಆಗಿರೋದು, ಮುರಿತ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ಗೋಕರ್ಣಕ್ಕೆ ಹೊರಟಿದ್ದವರ ಸಂಖ್ಯೆನೇ ಇದರಲ್ಲಿ ಹೆಚ್ಚು, ಕೆಲವರು ಮಾತ್ರ ಕುಮುಟ, ಇಬ್ಬರು ಏನೋ ಶಿವಮೊಗ್ಗ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ನೋಡಿ, ಆ ಶಿವಮೊಗ್ಗಕ್ಕೆ ಹೊರಟೋರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಅಂದರೆ ಹೇಗಿದ್ದಾರೆ, ಅವರ ಆರೋಗ್ಯ ಏನು, ಬದುಕುಳಿದಿದ್ದಾರಾ, ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರಾ ಅಂತ. ಯಾಕಂದರೆ ಇದು ಚಿತ್ರದುರ್ಗದಲ್ಲಿ ಆಗಿರೋದು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಶಿವಮೊಗ್ಗ ರೀಚ್ ಆಗಿಬಿಟ್ಟಿರೋರು. ಸೊ ಅವ್ರ ಕತೆಗೇನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗಬೇಕಾಗತ್ತೆ. ಅದರಲ್ಲಿ ಇದ್ದವರು ಎಲ್ಲರೂ ಕೂಡ ಪಾಪ ಏನು ತಪ್ಪೇ ಮಾಡಿಲ್ಲ, ತಮ್ಮ ಪಾಡಿಗೆ ತಮ್ಮ ಖುಷಿಗೆ ಅಂತ ಊರಿಗೆ ಹೊರಟೋರು. ಹಾಗೆ ದುರಂತ ಸಂಭವಿಸಿರೋದು. ಅದು ಎಲ್ಲೋ ಒಂದು ಕಡೆ ಇಲ್ಲಲ್ಲ, ಒಂದಿಬ್ಬರಾದರೂ ಉಳಿತಿದ್ರೇನೋ, ಅಯ್ಯೋ ಒಂದು ಸ್ವಲ್ಪ ಮೊದಲೇ ರೀಚ್ ಆಗಿದ್ರೆ, ಅಯ್ಯೋ ಈ ಬಸ್ ಓವರ್ಟೇಕ್ ಮಾಡಿಲ್ಲ ಅಂದಿದ್ರೆ, ಅಯ್ಯೋ ಸ್ವಲ್ಪ ತಡವಾಗಿ ಹೊರಟಿದ್ರೆ ಉಳಿತಿದ್ರೇನೋ, ಈ ಥರದ್ದೊಂದು ಮನಸ್ಸಿಗೆ ನಾವು ಸಮಾಧಾನ ಮಾಡ್ಕೊಳ್ಳೋದು ಅಂತಾರಲ್ಲ, ಆ ಥರ. ಸೊ ಈ ಪ್ರಕರಣದಲ್ಲಿ ಡೀಟೇಲ್ಸ್ ನಿಖರವಾಗಿ ಸಿಗ್ತಾ ಇಲ್ಲ. ಅಂದರೆ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಮೃತದೇಹವನ್ನು ಹೊರಗಡೆ ತೆಗೆಯಲಾಗಿದೆ ಅಂತ ಅಧಿಕಾರಿಗಳು ಕೂಡ ಈ ಕಾರ್ಯಾಚರಣೆ ಮಾಡ್ತಾನೇ ಇದ್ದಾರೆ. ಬಟ್ 4 ಮೃತದೇಹ, 4 ಮಿಸ್ಸಿಂಗ್ ಅಂತಿದ್ದಾರೆ, 8 ಮೃತದೇಹ ಅಂತಿದ್ದಾರೆ, 11 ಸಾವು ಅಂತಿದ್ದಾರೆ, ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ಬೋದು ಅಂತ ಅಂತಿದ್ದಾರೆ. ಸ್ವಲ್ಪ ಹೊತ್ತು ಬೇಕಾಗತ್ತೆ ಅನಿಸುತ್ತೆ ನಿಖರವಾದಂಥ ಆಫಿಷಿಯಲ್ ಆದಂಥ ಡೀಟೇಲ್ಸನ್ನು ಪಡ್ಕೊಳ್ಳೋದಕ್ಕೆ. ಯಾಕಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ನೀರು ತರಿಸಿ ಗಾಡಿಗಳಿಗೆ ನೀರು ಹಾಕ್ಲೇಬೇಕು. ಚೀಲ ಚೇಂಜ್ ಮಾಡ್ಬೇಕು. ಚೀಲ ಅಲ್ಲಿಗೆ ಡೈರೆಕ್ಟ್ ಹಾಕೋಣ. ಅಲ್ಲ ಚೀಲದ ಮೇಲೆ ಹಾಕಕ್ಕ ಚೀಲ ಐತಲ್ಲ